ಹೆಸರು ರಮೇಶ್ ಗಾರವಾಡ್ ಅಂತ. ಸೊ ಫ್ರಮ್ ಗದಗಿಂದ. ಸೊ ನಂದು ಇಲ್ಲಿ ಒಂದು ಆಟೆಲ ಅಂತಂದು ಅದರಿಂದ ಮ್ಯಾಮ್ ನಮಗೆಲ್ಲ ಅಲ್ಲಿಂದ ಮ್ಯಾಮ್ ಅವರೆಲ್ಲ ನಮ್ಮ ಶೋಗೆ ಅವಕಾಶ ಮಾಡಿಕೊಟ್ರು. ಈ ಶೋನ ಹೆಸರು ಲಿಮಿನಲ್ ಅಂತ. ಸೊ ಇಲ್ಲಿ 7 ಆರ್ಟಿಸ್ಟ್ ಇದ್ದಾರೆ. ಒಂದು ಡಿಫ್ರೆಂಟ್ ಮೀಡಿಯಾ ಇಲ್ಲಿ ನೋಡ್ಬೋದು ನಿಮ್ಮದು. ಒಂದು ಲೆದರಲ್ಲಿ ವರ್ಕ್ ಮಾಡಿರೋಂಥದ್ದು, ವಾಟರ್ ಕಲರಲ್ಲಿ, ಆಮೇಲೆ ಪೇಸ್ಟಲಲ್ಲಿ, ಇನ್ನೂ ಸಾಕಷ್ಟು, ಆಮೇಲೆ ಕ್ಯಾನ್ವಸ್ಸು, ಈ ಥರ ಸಾಕಷ್ಟು ಮೀಡಿಯಾ ಇಲ್ಲಿ ವರ್ಕ್ ಮಾಡಿದೆ. ಇನ್ನೊಂದು ಸ್ಪೆಷಲ್ ನಮ್ಮ ಚಿತ್ರಕಲಾ ವಿನ್ಯಾಸ ಬಗ್ಗೆ ನಂದು ಬೇಸಿಕಲಿ ನಾವು ಹಳ್ಳಿಯಿಂದ ಜಾಸ್ತಿ ಇರೋದ್ರಿಂದ ಸೊ ನನಗೆ ಅಲ್ಲಿ ಕಲ್ಚರು ಮತ್ತು ಅವರ ನೇಚರ್ ಆ ಎರಡೂ ನನಗೆ ಪೇಂಟಿಂಗಲ್ಲಿ ನಾನು ಯೂಸ್ ಮಾಡ್ತೀನಿ. ಅಂದರೆ ನಮ್ಮ ಕಲ್ಚರದಲ್ಲಿ ಹಳ್ಳಿನಲ್ಲಿ ಇರೋದ್ರಿಂದ ಹಳ್ಳಿದು ವಾತಾವರಣ ಹೇಗಿರುತ್ತೆ ಅದನ್ನು ನಾನು ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡ್ತೀನಿ. ನಮ್ಮ ಕಲ್ಚರ್ದು ನಾವು ಕೌದಿಯನ್ನು ಹೊಲಿತೀವಿ ನಮ್ಮ ಮನೆಯಲ್ಲಿ. ಆ ಕೌದಿಯನ್ನು ನನ್ನ ಪೇಂಟಿಂಗಲ್ಲೇ ಅಳವಡಿಸ್ತೀನಿ. ಅಂದರೆ ನಮ್ಮ ತಾಯಿಯವರೆಲ್ಲರೂ ಮಾಡ್ತೀನಿ. ಸೊ ಅದನ್ನು ನಮ್ಮ ತಾಯಿ ಒಂದು ಇದಕ್ಕೋಸ್ಕರ ನಾವು ಪೇಂಟಿಂಗಲ್ಲಿ ಯೂಸ್ ಮಾಡ್ತೀನಿ. ಅದು ನನ್ನ ಪೇಂಟಿಂಗ್ ಸ್ಟೈಲ್. ಇದಕ್ಕೆ ಮುಂಚೆ ಎಲ್ಲಿ ನೀವು ಪ್ರದರ್ಶನ ಇದಕ್ಕೂ ಮುಂಚೆ ನಾನು ಮುಂಬೈನಲ್ಲಿ ಮಾಡಿದ್ದೀನಿ, ಬೆಂಗಳೂರಲ್ಲಿ, ಆಮೇಲೆ ಚೆನ್ನೈದಲ್ಲಿ ಮಾಡಿದ್ವಿ. ಸೊ ಈ ಥರ ಸಾಕಷ್ಟು ಪ್ಲೇಸ್ಗಳಲ್ಲಿ ನಾವು ಎಕ್ಸಿಬಿಷನ್ ಮಾಡಿದ್ವಿ. ಪೇಂಟಿಂಗ್ ಮಾಡ್ತೀವಿ ತುಂಬ ಚೆನ್ನಾಗಿ ಸಿಕ್ಕಿದೆ. ಅಂದರೆ ಇದಕ್ಕಿಂತ ಮುಂಚೆ ನಾವು ಇನ್ನೊಂದು 2 ಸ್ಟೈಲ್ ಮಾಡಿದ್ದೆ. ಸೊ ಅದಕ್ಕೂ ಕೂಡ ಸಾಕಷ್ಟು ಜನ, ಆಮೇಲೆ ನನ್ನ ಬ್ರದರ್ ಅಂತಂದು ಹೇಳ್ಬೋದು, ಮಂಜುನಾಥ್ ವಾಲಿ ಅವರು ಸಾಕಷ್ಟು ಟೈಮು ನಮ್ಮ ಜೊತೆ ಇದ್ದು ಪೇಂಟಿಂಗ್ನ ಅವರು ಡೆವಲಪ್ ಮಾಡಿದ್ದಾರೆ ಸಾಕಷ್ಟು ಸಾರಿ. ಅವರಿಂದ ಕೂಡ ನಮ್ಮ ಪೇಂಟಿಂಗ್ ಈ ಲೆವೆಲ್ಗೆ, ಅಂದರೆ ಈ ಕ್ವಾಲಿಟಿ ಬರೋದಕ್ಕೆ ಅವರು ಒಬ್ಬರು ಕಾರಣ. ಇವತ್ತಿನ ಪ್ಲಾಟ್ಫಾರ್ಮ್ ಸಾಕಷ್ಟು ಮ್ಯಾಮು ನಮ್ಗೆ ಅವ್ರಿಗೂ ಅಷ್ಟು ಪರಿಚಯ ಇಲ್ದಿದ್ರು ಕೂಡ ಮಂಜುನಾಥ್ ಅವರು ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ನಮ್ಮ ಪರಿಚಯ ಮಾಡಿಕೊಟ್ಟು, ಇವ್ರದ್ದೆಲ್ಲ ಆರ್ಟ್ ಚೆನ್ನಾಗಿದೆ, ಇವ್ರಿಗೆ ಸಪೋರ್ಟ್ ಮಾಡಿ ಅಂದಾಗ ಮ್ಯಾಮ್ ಖುದ್ದು ಅವರೆಲ್ಲರೂ ನಿಂತ್ಕೊಂಡು ನಮಗೆ ಅವ್ರ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆದರೂ ಕೂಡ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿ ನಮಗೆ ಈ ಶೋನ ಅರೇಂಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ನನ್ನ ಹೆಸರು ಮಂಜುನಾಥ್ ವಾಲಿ. ನಾನು ಕೂಡ ಚಿತ್ರಕಲಾವಿದ. ಇಲ್ಲೇ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಸ್ಕೂಲಲ್ಲಿ ಕೆಲಸ ಮಾಡಿ ಅದ್ರ ಜೊತೆಗೆ ನಾನು ಚಿತ್ರಕಲಾವಿದನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಇವತ್ತಿಲ್ಲಿ ಲಿಮಿನಲ್ ಶೋ ಅಂತ ನಡೀತಾ ಇದೆ MKF ಮ್ಯೂಸಿಯಂ ಆರ್ಟ್ನಲ್ಲಿ, ಲ್ಯಾವೆಲ್ಲೆ ರೋಡ್. ಇವತ್ತು ಸ್ಟಾರ್ಟ್ ಆಗುತ್ತೆ 22 ಆಗಸ್ಟ್. ಸೆಪ್ಟೆಂಬರ್ 2ವರೆಗೂ ಇದು ಶೋ ನಡೀತಾ ಇರುತ್ತೆ. ಇಲ್ಲಿ ನೀವು ಈ ಶೋಗೆ ಬಂದರೆ ನಿಮಗೆ ಪ್ರತಿಯೊಂದು ಡಿಫ್ರೆಂಟ್ ಮೀಡಿಯಮ್ಸು, ಡಿಫ್ರೆಂಟ್ ಸ್ಟೈಲ್ ಇದೆ. ಸೊ ಬೇರೆ ಬೇರೆ ಥರ ಎಲ್ಲ ಕಲಾವಿದ್ರದ್ದು ವಿಭಿನ್ನವಾಗಿ ಅವರು ಚಿತ್ರಕಲೆಯನ್ನು ಬಿಡಿಸಿದ್ದಾರೆ. ಹೇಳ್ಬೇಕಂದ್ರೆ ಒಂದು ವಾಟರ್ ಕಲರ್ ಇದೆ, ಆಯಿಲ್ ಪ್ಯಾಸಲ್ ಇದೆ, ಚಾರ್ಕೋಲ್ ಇದೆ, ಡ್ರಾಯಿಂಗ್ಸ್ ಇದೆ, ಆ್ಯಂಡ್ ಲೆದರ್ ಪಪೆಟ್ಸ್ ಇದೆ. ಫೋಕ್ ಸ್ಟೈಲಿಂದ ಹಿಡ್ಕೊಂಡು ಇವತ್ತಿನವರೆಗೂ ಏನು ಕಂಟೆಂಪ್ರರಿ ವರ್ಕ್ ಇದೆ. ಸೊ ಆ ಥರ ನೀವು ಇಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲಿ ಶೋರೂಮ್ ಬಂದರೆ. ಸೊ ಇಲ್ಲಿ ಇರ್ತಕ್ಕಂಥ ಕಲಾವಿದರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ಈ ಶೋ ಮಾಡ್ತಾ ಇರೋದು ಆರ್ಟ್ ಎಲ್ಲ ಅಂಥೇಳಿ ಆರ್ಗನೈಸರು ಬೆಳಿಂದ ಮ್ಯಾಮ್ ಅಂಥೇಳಿ. ಸೊ ಅವ್ರಿಗೂ ನನಗೆ ಬ್ಯಾಂಗ್ಳೂರಲ್ಲಿ ಇವತ್ತು ನಾನು ಸ್ಟ್ಯಾಂಡಪ್ ಆಗಿದ್ದೀನಿ ಅಂದರೆ ಅವರು ಕಾರಣ. ಈ ನನ್ನ ಮೂಲಕ ಇನ್ನೊಂದಿಷ್ಟು ಜನಕ್ಕೆ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ನನ್ನ ಜೊತೆಗೆ ಇರ್ತಾ ಇದ್ದಾರೆ. ಅವ್ರಿಗೂ ಹೆಲ್ಪ್ ಆಗಲಿ, ಮತ್ತು ನಮ್ಮ ಜೊತೆ ಬರಲಿ ಅವರು ಅಂತ ಅವಶ್ಯಕತೆ ಇಲ್ಲ. ನಮ್ಮ ಜೊತೆಗೂ ಕರ್ಕೊಂಡು ಹೋಗ್ಬೇಕು ನಾವು. ಸೊ ಅದೇ ಚಿತ್ರಕಲೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗ್ರಾಮೀಣ ಭಾಗದಲ್ಲಿ ಸೊ ಅವರು ಅಲ್ಲಿ ಇದ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ಅವರು ಅಲ್ಲಿ ಅಷ್ಟು ಪ್ರೋತ್ಸಾಹ ಇಲ್ಲ. ಅಲ್ಲಿ ಹಳ್ಳಿ ಗ್ರಾಮೀಣ ಒಳಗೆ. ಇಲ್ಲಿ ಸಿಟಿಯಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಆರ್ಟ್ ಕಲೆಕ್ಟರ್ಸ್ ಇದ್ದಾರೆ, ಸೊ ಆರ್ಟ್ ಕ್ರಿಟಿಕ್ಸ್ ಮಾಡೋರಿದ್ದಾರೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆರ್ಟ್ ಕ್ರಿಟಿಕ್ಸ್ ಮಾಡೋದ್ರಿಂದ ಜನಗಳಿಗೆ ಗೊತ್ತಾಗುತ್ತೆ ಯಾವ ರೀತಿ ಆರ್ಟ್ಗಳಿದೆ ಫೀಲ್ಡಲ್ಲಿ. ಸೊ ಕಲೆಕ್ಟರ್ಗೆ ಏನಾಗುತ್ತೆ, ಅವಾಗ ಈ ಥರ ಆರ್ಟ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು, ಒಂದು ಫ್ಯೂಚರ್ ಇದೆ ನಮಗೆ. ಸೊ ಈ ಥರ ಆರ್ಟ್ ಕಲೆಕ್ಟ್ ಮಾಡಿದ್ರೆ ಮುಂದೆ ಫ್ಯೂಚರ್ ಇನ್ನೂ ಮತ್ತೆ ರೀಸೇಲ್ ಮಾಡ್ಬೋದು. ಒಂಥರ ಇದೊಂದು ಅವ್ರಿಗೆ ಏನಂದರೆ ಒಂದು ಪ್ರಾಪರ್ಟಿ ಥರನೂ ಅನ್ಬೋದು, ಅವ್ರು ಎಂಜಾಯ್ನೂ ಮಾಡ್ಬೋದು ವರ್ಕ್. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಪರ್ಟಿ ಅನ್ನೋದಕ್ಕಿಂತ ಆ ವರ್ಕನ್ನ ಎಂಜಾಯ್ ಮಾಡ್ತಾರಲ್ಲ, ಅದರಲ್ಲಿ ಸಿಗೋ ಮಜಾನೇ ಬೇರೆ ಇರುತ್ತೆ. ಸೊ ಇದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.